ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ತಾ ಇರ್ತೀರಿ ಮತ್ತು PCOD PCOSನಿಂದ ಯಾರೆಲ್ಲ ಬಳಲ್ತಾ ಇರ್ತಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಜ್ಯೂಸ್ ತಗೊಂಬಂದಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ಜ್ಯೂಸನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ನೋಡೋಣ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ಜ್ಯೂಸನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತಿದ್ದೀರಾ ಅಂಥವ್ರಿಗೆ ಈ ಒಂದು ಜ್ಯೂಸು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ PCOD PCOS ಇರ್ರೆಗ್ಯುಲರ್ ಪೀರಿಯಡ್ ಇಂಥವ್ರಿಗಂತೂ ಒಳ್ಳೆ ರೆಮಿಡಿ ಸ್ನೇಹಿತರೆ. ಹಾಗಾಗಿ ಈ ಒಂದು ಜ್ಯೂಸನ್ನು ಪ್ರತಿನಿತ್ಯ ಬಳಸೋದು ತುಂಬ ಒಳ್ಳೆಯದು. ಮತ್ತು ಈ ಜ್ಯೂಸು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸರಳವಾಗಿರುತ್ತೆ. ಅಡುಗೆ ಮನೆಯಲ್ಲಿ ಸಿಗುವಂಥ ತರಕಾರಿಗಳನ್ನು ಬಳಸಿ ಯಾವ ರೀತಿ ಈ ಒಂದು ಜ್ಯೂಸನ್ನು ಮಾಡ್ಕೊಳ್ಳೋದ್ರಿಂದ ಹೇಗೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಮತ್ತು ಹೊಟ್ಟೆಯ ಸುತ್ತಲಿರೋಂಥ ಬೊಜ್ಜನ್ನು ಹೇಗೆ ನಾವು ಕರಗಿಸ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಸುಮಾರು ಹೆಣ್ಮಕ್ಳಿಗೆ ಬಳಲ್ತಾ ಇರೋದಂದರೆ ಇರ್ರೆಗ್ಯುಲರ್ ಪೀರಿಯಡು. ಹಾಗಾಗಿ ಆ ಒಂದು ಸಮಸ್ಯೆಯನ್ನು ನಾವು ಹೋಗಲಾಡಿಸ್ಕೋಬೇಕಂದ್ರೆ ಈ ರೀತಿ ಪ್ರತಿನಿತ್ಯ ಅಳವಡಿಸ್ಕೊಳ್ಳೋದ್ರಿಂದ, ಹೆಲ್ದಿ ಲೈಫ್ ಸ್ಟೈಲ್ ಅಳವಡಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಬ್ಬೊಬ್ಬರ ಬಾಡಿಗೆ ಒಂದೊಂದು ಥರ ಇರುತ್ತೆ. ಹಾಗಾಗಿ ನನಗೆ ಈ ಒಂದು ಜ್ಯೂಸು ತುಂಬ ಅಂದರೆ ತುಂಬ ಹೊಂದ್ಕೊಂಡೈತೆ. ನೀವು ಕೂಡ ಈ ಒಂದು ಜ್ಯೂಸನ್ನು ಜ್ಯೂಸಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇದರಲ್ಲಿ ಸುಮಾರು ರೆಮಿಡಿಗಳನ್ನು ಮಾಡ್ಕೋಬೋದು. ತಾಲಿಪಟ್ಟು ಅಥವಾ ಇದರಲ್ಲಿ ಬೇರೆ ಬೇರೆ ವಿಶೇಷವಾದಂಥ ಅಡುಗೆಗಳನ್ನು ಮಾಡ್ಕೋಬೋದು. ಹಾಗಾಗಿ ಇದನ್ನ ಹೇಗೆ ಮಾಡೋದು, ಏನೆಲ್ಲ ಇದಕ್ಕೆ ಬೇಕಾಗಿದೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡ್ರಿ, ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ ನಾನು, ಮತ್ತು ಕರಿಬೇವು ಸೊಪ್ಪು, ಶುಂಠಿ ತೊಗೊಂಡಿದ್ದೀನಿ. ಈ ರೀತಿ ನಾನು ಮೇಲಿಂದ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಳೆದಿದ್ದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ಒಂದು ಸ್ವಲ್ಪ ಇದು ಬಲ್ತಿತ್ತು, ಹಾಗಾಗಿ ಮೇಲಿನ ಸಿಪ್ಪೆ ಸ್ವಲ್ಪ ತೆಗೆದಿದ್ದೀನಿ. ಇದಾದ ಬಳಿಕ ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿ 1 ಇಂಚಾಗಷ್ಟು ಶುಂಠಿ, ಒಂದು 10ರಿಂದ 12 ದಳಾಗಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ಬಳಿಕ 1 ಗ್ಲಾಸಾಗಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸ್ಮೂತಿ ಥರನೇ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬೋದು. ರುಬ್ಕೊಂಡು ಈ ಒಂದು ಜ್ಯೂಸನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಈ ಒಂದು ಜ್ಯೂಸನ್ನು ಯಾರೆಲ್ಲ ಕುಡಿಬೇಕು ಅಂತ ನಿಮಗೆ ಹೇಳಿದ್ದೀನಿ. ಮತ್ತು ಅಷ್ಟೇ ಅಲ್ಲದೆ ಇದನ್ನ ಈ ಒಂದು ತರಕಾರಿಯಲ್ಲಿ ಮಾಡಿರುವಂಥ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಸೋರೆಕಾಯಿ ಆರೋಗ್ಯಕ್ಕೆ ತಂಪು, ಹಾಗಾಗಿ ಒಂದು ತಂಪು ಪಾನೀಯನ್ನು ಈ ರೀತಿ ಸವಿಯೋದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ಸರಳವಾಗಿ ಯಾವ ರೀತಿ ನಾವು ವೆಯ್ಟ್ ಲಾಸ್ಗೆ ಮನೆಯಲ್ಲೇ ಆರೋಗ್ಯವಾಗಿ ಬಳಸೋದಕ್ಕೆ ಮನೆಯಲ್ಲಿರೋಂಥ ತರಕಾರಿ ಬಳಸಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಮತ್ತು ತುಂಬ ಹೆಲ್ದಿಯಾಗಿರುತ್ತೆ. ಈ ಒಂದು ಜ್ಯೂಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.